ಅನ್ನುವಂಥದ್ದು ಮಾಡಿದ್ದೀನಿ ನಾನು. ಆಲ್ರೆಡಿ ಮೊಹಂತಿಯವರು ಮೊಬೈಲ್ ತರ್ಕೊಡೋದಿಲ್ಲ ಯಾರು ಅಂತ ಹೇಳಿದ್ರು ಸಹಿತ ತಂದು ಮಾಡಿದ್ದೆ ಯಾಕೆ ಅದ್ರ ಬದಲು ವಾಕಿ ಟಾಕಿ ಯಾಕೆ ಉಪಯೋಗ ಮಾಡಬಾರ್ದಾಗಿತ್ತು. ಯಾಕಂದ್ರೆ ಎಲ್ಲರಿಗೂ ಹೋಗ್ತಾ ಇರ್ತದೆ ವಾಕಿ ಟಾಕಿ ಮತ್ತು ರೆಕಾರ್ಡ್ ಸಿಗ್ತದೆ ಬೇಕಾದಾಗ 4 ಕೋಟಿ ಸಬ್ಮಿಟ್ ಮಾಡಿದಾಗ ಅದು ಏನಪ್ಪ ಅಂದ್ರೆ ಸಾಕ್ಷಿಯಾಗಿ ನಿಲ್ತದೆ. ಅಷ್ಟು ತಿಳಿದಿಲ್ಲ ನಮ್ಮ SIT ಅವರಿಗೆ ಅಂತ ಇವತ್ತು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. SIT ಮೇಲೆ ಭರವಸೆ ಇಟ್ಟು ಜನ ಇವತ್ತು ಭಾಳಷ್ಟು ಕುತೂಹಲ ನೋಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ಒಳ್ಳೆಯವರು ಇದ್ದಾರಿಲ್ಲ ಅಂತಲ್ಲ, ಮೊಹಂತಿ ಆಗಿರ್ಬೋದು, ಇನ್ನೂ ಕೆಲವೊಂದು ಹಿರಿಯ ಅಧಿಕಾರಿಗಳಾಗಿರ್ಬೋದು, ಅವ್ರ ಕೈಲಿದ್ದಂಥವ್ರು ಒಳ್ಳೆಯವರಿದ್ದಾರೆ. ಆದರೆ ಈ ದುಷ್ಟ ಮನುಷ್ಯ ಅಲ್ಲಿ ಸೇರಿದಂಗೆ ಮಂಜುನಾಥ್ ಗೌಡ ಇವನು ಮೊದಲು ವಜಾ ಆಗಬೇಕಾಗಿತ್ತು, ಇವನು ಸಸ್ಪೆಂಡ್ ಇಡಬೇಕಾಗಿತ್ತು, ಯಾಕೆ ಇಟ್ಟಿಲ್ಲ? ಇವ್ರ ಮೇಲೆ ಪ್ರಭಾವಿ ಯಾರಿದ್ದಾರೆ ಇವು ಸಹಿತ ಇವತ್ತು ಚರ್ಚೆ ಆಗ್ತಾಯಿದ್ದಾವೆ. ಅಂದ್ರೆ ಇದು ನಡೆದಿದ್ದಂತ ಗ್ಯಾರಂಟಿ. ಜನಗಳು ಸಿಗ್ತಾ ಇಲ್ಲ, ಅಸ್ಥಿಪಂಜರ ಸಿಗ್ತಾ ಇಲ್ಲ ಅಂದರೆ ನಡೆದಿಲ್ಲ ಅಂತ ಅಲ್ಲ, ಗ್ಯಾರಂಟಿ ನಡೆದಿಲ್ಲ. ಅದಕ್ಕೆ ಒಬ್ಬೊಬ್ಬರು ಹೊರ ಸಾಕ್ಷಿನ ಹಾಕ್ತಾ ಇದ್ದಾರೆ. ಅದಕ್ಕೆ ರಾಡಾರನ್ನು ಬಳಸ್ರಿ, ಟೆಕ್ನಾಲಜಿ ಉಪಯೋಗ ಮಾಡಿರಿ, ಭೂಮಿಗೆ ಒಳಗೆ ಏನದ ಗುರುತು ಮಾಡ್ಲಿಕ್ಕೆ ಸಿಗ್ತದೆ ಅದಕ್ಕೆ ಅಂತ ಅನ್ನುವಂಥ ಮಾತು ಕೇಳ್ತಾ ಇದ್ದವು. ಯಾಕೆ ಮಾಡಬಾರ್ದು? ಯಾಕೆ ಸತ್ಯ ಅವ್ರು ಬರಬೇಕು, ಇಷ್ಟು ಮಾತ್ರ ಸತ್ಯ. ಅದೇ ಕಾಲಕ್ಕೆ ಈ SIT ನೇಮಿಸಿದಂಥ ಸಿದ್ದರಾಮಯ್ಯ ಆಗಲಿ ನಮ್ಮ ಪರಮೇಶ್ವರ್ ಅವರಾಗಲಿ ಇಬ್ಬರು ಜಾತ್ಯತೀತ ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥ ವ್ಯಕ್ತಿಗಳು, ಧರ್ಮವನ್ನಾಗಿ ನೋಡುವಂಥ ವ್ಯಕ್ತಿಗಳು, ಧರ್ಮವನ್ನು ಸಹಜವಾಗಿ ಬದುಕು ಕಲೆ ಅಂತ ತಿಳ್ಕೊಂಡಂಥವ್ರು, ಜೀವನ ತಿಳ್ಕೊಂಡಂಥವ್ರು. ಅವ್ರು ಇವತ್ತು SIT ನೇಮಿಸಿದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳೋ ಜೊತೆಗೆ ಅವ್ರಿಗೆ ಒಂದು ಹೊಸ ಟೆಕ್ನಾಲಜಿ ಇವರಿಗೆಲ್ಲ ಅನುಕೂಲ ಮಾಡಿ ಯಾಕೆ ಕೊಡಬಾರ್ದು? ಇದು ಬಹಳ ಅವಶ್ಯದ ಇವತ್ತು. ಅವ್ರು ತೋರಿಸೋದು ತೋರಿಸಲಿ, ಅಲ್ಲಿ ಅಗೀಲಿ ಮಾಡಲಿ, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್